ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಉಪ್ಪಿನಕಾಯಿಯನ್ನು ಹೇಗೆ ಹಾಕೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ಮಾವಿನಕಾಯಿಯಿಂದ ಉಪ್ಪಿನಕಾಯಿಯನ್ನು ಹಾಕುವ ಎರಡನೇ ವಿಧಾನ ಸ್ನೇಹಿತರೆ. ಇದು ತುಂಬ ರುಚಿಯಾಗಿರುತ್ತೆ. 1 ವರ್ಷ ಆದರೂ ಸಹ ಇದರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಲ್ಲ ಸ್ನೇಹಿತರೆ, ಬಣ್ಣದಲ್ಲೇ ಆಗಲಿ ಅಥವಾ ರುಚಿಯಲ್ಲಾಗಲಿ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ. ನಾನು ಇಲ್ಲಿ 4 ಮಾವಿನ ಕಾಯಿಗಳನ್ನು ತಗೊಂಡು ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ತೇವ ಅನ್ನೋದು ಇರಬಾರ್ದು. ಈ ಥರ ಸಿಪ್ಪೆ ಸಹಿತ ನಾವು ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ಮಾವಿನಕಾಯಿಯನ್ನು ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. 5 ಕಪ್ನಷ್ಟು ಆಗಿದೆ ಸ್ನೇಹಿತರೆ. ಕಟ್ ಮಾಡಿದರೆ ಮಾವಿನಕಾಯಿ ಚೂರುಗಳು. ನಾನು 3/4 ಕಪ್ನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಒಂದು ಕಾಟನ್ ಬಟ್ಟೆಯನ್ನು ಕಟ್ಟಬೇಕು ಸ್ನೇಹಿತರೆ. ಈ ಥರ 3 ದಿನಗಳ ಕಾಲ ನಾವು ಬಿಸಿಲಿಗೆ ಇಡಬೇಕು ಸ್ನೇಹಿತರೆ. ಬಿಸಿಲಿಗೆ ಇಟ್ಟಿದ ನಂತರ ಉಪ್ಪು ಚೆನ್ನಾಗಿ ಕರಗಿಬಿಟ್ಟು ಮಾವಿನಕಾಯಿ ಚೂರುಗಳು ಈ ಥರ ಆಗುತ್ತೆ ಸ್ನೇಹಿತರೆ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. 3 ದಿನಗಳ ನಂತರ ನಾವು ಮಾವಿನಕಾಯಿಗೆ ಒಗ್ಗರಣೆ ಹಾಕ್ಕೋಬೇಕು ಸ್ನೇಹಿತರೆ. ನಾನು 3/4 ಕಪ್ನಷ್ಟು ಸಾಸಿವೆ, ಅರ್ಧ ಕಪ್ನಷ್ಟು ಜೀರಿಗೆ, 1 ಕಪ್ನಷ್ಟು ಖಾರದ ಪುಡಿ, 1/4 ಕಪ್ನಷ್ಟು ಮೆಂತ್ಯ, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡು ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಮೊದಲಿಗೆ ನಾವು ಸ್ಟವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಸಿವೆಯನ್ನು ಬೇಯಿಸ್ಕೋಬೇಕು. ಸೀದೋಗಬಾರ್ದು ಸ್ನೇಹಿತರೆ. ಸಾಸಿವೆ ಚಿಟಪಟ ಅನ್ನುತ್ತೆ, ಆವಾಗ ಕೆಳಗೆ ಇಳಿಸ್ಕೋಬೇಕು. ನಂತರ ಮೆಂತ್ಯವನ್ನು ಕೆಂಪಗೆ ಬರೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ. ಈ ಥರ ಬೇಯಿಸ್ಕೋಬೇಕು ಸ್ನೇಹಿತರೆ. ಇನ್ನು ಕೊನೆಯದಾಗಿ ಜೀರಿಗೆಯನ್ನು ಸಹ ಬೇಯಿಸ್ಕೋಬೇಕು. ಸಾಸಿವೆ, ಮೆಂತ್ಯ, ಜೀರಿಗೆ ತಣ್ಣಗೆ ಆದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು ಸ್ನೇಹಿತರೆ. ನೋಡಿ, ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು ಸ್ನೇಹಿತರೆ. ಇವಾಗ 1 ಕಪ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು. ನಂತರ ತಣ್ಣಗಾಗೋಕ್ಕೆ ಇಟ್ಕೋಬೇಕು ಸ್ನೇಹಿತರೆ. ಒಂದು ಬಟ್ಲು ತಗೊಂಡು ಈ ಥರ ದೊಡ್ಡದಾಗಿರೋ ಪಾತ್ರೆ ತಗೊಂಡು ಅದಕ್ಕೆ ನಾವು ಪುಡಿ ಮಾಡಿರುವ ಸಾಸಿವೆ, ಜೀರಿಗೆ, ಮೆಂತ್ಯದ ಪುಡಿ ಸೇರಿಸ್ಕೋಬೇಕು. ಹಾಗೆ 1 ಕಪ್ನಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. 5 ಕಪ್ ಮಾವಿನ ಕಾಯಿ ಚೂರುಗಳಿಗೆ ನಾನು 1 ಕಪ್ನಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ನಂತರ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಇವೆಲ್ಲವನ್ನು ಚೆನ್ನಾಗಿ ಕಳಿಸ್ಕೋಬೇಕು ಸ್ನೇಹಿತರೆ. ಉಪ್ಪು ಹಾಕಬಾರ್ದು ಸ್ನೇಹಿತರೆ. ಇವಾಗ ನಾವು ಮಾವಿನಕಾಯಿಯನ್ನು ನೆನೆಸಿಟ್ಟಿರ್ತೀವಲ್ವ ಸ್ನೇಹಿತರೆ ಉಪ್ಪಿನಲ್ಲಿ, ಅದನ್ನು ಈ ಪಾತ್ರೆಗೆ ಸೇರಿಸ್ಕೋಬೇಕು. ಇವಾಗ ಚೆನ್ನಾಗಿ ಕಳಿಸ್ಕೋಬೇಕು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಉಪ್ಪಿನಕಾಯಿ. ನನಗೆ ಮಾವಿನಕಾಯಿ ಉಪ್ಪಿನಕಾಯಿ ಅಂದ್ರೇ ತುಂಬ ಇಷ್ಟ ಸ್ನೇಹಿತರೆ. ಇವಾಗ ಎಲ್ಲವನ್ನು ಚೆನ್ನಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಆ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಖಾರದ ಪುಡಿ, ಸಾಸಿವೆ, ಜೀರಿಗೆ, ಮೆಂತ್ಯದ ಪುಡಿ ಚೆನ್ನಾಗಿ ಮಾವಿನಕಾಯಿ ಚೂರಿಗೆ ಅಂಟಬೇಕು ಸ್ನೇಹಿತರೆ. ಆ ಥರ ಕಲಿಸ್ಕೋಬೇಕು. ನಂತರ ನಾವು ಕಾಯಿಸಿ ತಣ್ಣಗೆ ಇಟ್ಟಿರುವಂತಹ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊತ ಕಲಿಸ್ಕೋಬೇಕು ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಸಹ ತಪ್ಪದೆ ಮಾಡಿ. ಈ ಥರ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸ್ನೇಹಿತರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಥರ ಮಾಡೋದ್ರಿಂದ ಉಪ್ಪಿನಕಾಯಿ 1 ವರ್ಷ ಆದರೂ ಸಹ
ಹಾಗೆ ಇರುತ್ತೆ ಸ್ನೇಹಿತರೆ, ಏನೂ ಆಗಲ್ಲ. ರುಚಿಯಲ್ಲಾಗಲಿ ಬಣ್ಣದಲ್ಲಾಗಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಲ್ಲ ಸ್ನೇಹಿತರೆ. ತುಂಬ ರುಚಿಯಾಗಿರುತ್ತೆ. ನೀವು ಸಹ ತಪ್ಪದೇ ಮಾಡಿ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನು ನಾವು ಕಲಿಸ್ಕೊಂಡಿರುವಂತಹ ಉಪ್ಪಿನಕಾಯಿಯನ್ನು ಒಂದು ಪಿಂಗಾಣಿ ಪಾತ್ರೆಗೆ ಅಥವಾ ಪ್ಲಾಸ್ಟಿಕ್ ಬಾಕ್ಸ್ಗೆ ಸೇರಿಸ್ಕೋಬೇಕು ಸ್ನೇಹಿತರೆ. ಈ ಥರ ಇನ್ನು ಉಪ್ಪಿನಕಾಯಿ ಮೇಲೆ ಮಿಕ್ಕಿರುವಂತಹ ಎಣ್ಣೆ ಸೇರಿಸ್ಕೋಬೇಕು ಸ್ನೇಹಿತರೆ. ಯಾವಾಗಲೂ ಉಪ್ಪಿನಕಾಯಿ ಮೇಲೆ ಸ್ವಲ್ಪ ಎಣ್ಣೆ ಇರಬೇಕು ಸ್ನೇಹಿತರೆ. ಎಣ್ಣೆ ಕಡಿಮೆ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಉಪ್ಪಿನಕಾಯಿ ಮೇಲೆ ಸ್ವಲ್ಪ ಎಣ್ಣೆ ಇರುವಂಗೆ ನೋಡ್ಕೋಬೇಕು ಸ್ನೇಹಿತರೆ. ನೀವು ಯಾವಾಗಲೂ ಇಷ್ಟೇ ಸ್ನೇಹಿತರೆ. ನಾವು ಹಾಕಿದಂತಹ ಉಪ್ಪಿನಕಾಯಿ ರೆಡಿ ಆಯಿತು ಸ್ನೇಹಿತರೆ. ಈ ಥರ ಕಾಟನ್ ಬಟ್ಟೆಯನ್ನು ಕಟ್ಬಿಟ್ಟು ಗಾಳಿ ಮತ್ತು ಬಿಸಿಲು ಬೀಳುವಂತಹ ಜಾಗದಲ್ಲಿ ಒಂದು 3 ದಿವಸ ಇಟ್ಕೊಂಡ್ರೆ ಉಪ್ಪಿನಕಾಯಿ ಈ ಥರ ಆಗುತ್ತೆ ನೋಡಿ ಸ್ನೇಹಿತರೆ. 3 ದಿವಸದ ನಂತರ ನಾನು ಒಂದು ಚಿಕ್ಕ ಪಿಂಗಾಣಿ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪಿನಕಾಯಿ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ. ನೀವು ಸಹ ತಪ್ಪದೆ ಮಾಡಿ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಸ್ನೇಹಿತರೆ. ಖಂಡಿತವಾಗ್ಲೂ ಇವಾಗ ಮಾವಿನಕಾಯಿ ಸಿಗುವಂತಹ ಕಾಲ ಸ್ನೇಹಿತರೆ. ಅದಕ್ಕಾಗಿ ನಾನು 2 ವಿಡಿಯೋ ಮಾಡಿದ್ದೀನಿ. ಉಪ್ಪಿನಕಾಯಿಯನ್ನು ನಾವು 2 ವಿಧಾನದಲ್ಲಿ ಹಾಕ್ಕೋಬೋದು ಸ್ನೇಹಿತರೆ. 1ನೇ ವಿಧಾನ ಹೇಗೆ ಹಾಕೋದಂತ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಆ ವಿಡಿಯೋ 8,000 ಜನ ನೋಡಿದ್ದಾರೆ ಸ್ನೇಹಿತರೆ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಾಗೆ ಎಲ್ಲರೂ ಸಹ ಈ ವಿಡಿಯೋವನ್ನು ಸಹ ತಪ್ಪದೆ ಕೊನೆಯ ತನಕ ನೋಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮರೀದಿರ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ. ಉಪ್ಪಿನಕಾಯಿ ಹಾಕುವಾಗ ಕೆಲವೊಂದು ಟಿಪ್ಸ್ ಫಾಲೋ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನಾವು ಖಾರದ ಪುಡಿಯನ್ನು ರೆಡ್ ಆಗಿರುವಂತಹ ಖಾರದ ಪುಡಿಯೇ ಹಾಕ್ಕೋಬೇಕು ಸ್ನೇಹಿತರೆ. ಮಾವಿನಕಾಯಿ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ಕೊಳ್ರಿ ಸ್ನೇಹಿತರೆ. ಮತ್ತು ಕಡಿಮೆ ಆದರೆ ನಾವು ಉಪ್ಪನ್ನು ಹಾಕ್ಕೋಬೋದು, ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ ಸ್ನೇಹಿತರೆ. ಒಂದು ವೇಳೆ ಉಪ್ಪಿನಕಾಯಿಯಲ್ಲಿ ಎಣ್ಣೆ ಕಡಿಮೆ ಆದರೆ ಸ್ನೇಹಿತರೆ ಮತ್ತೆ ನಾವು ಎಣ್ಣೆಯನ್ನು ಬಿಸಿ ಮಾಡಿಬಿಟ್ಟು ತಣ್ಣಗಾದ ನಂತರ ಉಪ್ಪಿನಕಾಯಿಗೆ ಸೇರಿಸ್ಕೋಬಹುದು ಸ್ನೇಹಿತರೆ.